ವೀಕ್ಷಕರೇ, ಈಗ ಕರಗ ಶಕ್ತಿಯೋತ್ಸವದ ಹಿನ್ನೆಲೆ ಬಗ್ಗೆ ಸ್ವಲ್ಪ ಮೆಲುಕು ಹಾಕೋಣ. ಕರಗ ಶಕ್ತಿಯೋತ್ಸವದ ಹಿನ್ನೆಲೆ ನಮಗೆ ಮಹಾಭಾರತದ ಒಂದು 17ನೇ ಪರ್ವ ಏನಂತಿದೆ. ಮಹಾಭಾರತ 17ನೇ ಪರ್ವ ಸ್ವರ್ಗಾರೋಹಣ ಪರ್ವ. ಈ ಸ್ವರ್ಗಾರೋಹಣದ ಪರ್ವದಲ್ಲಿ ಏನಾಗುತ್ತೆ ಅಂತಂದ್ರೆ, ಎಲ್ಲ ಪಾಂಡವರು ದ್ರೌಪದಿ ದೇವಿ ಸಮೇತ ಸ್ವರ್ಗಾರೋಹಣಕ್ಕೆ ಹೋಗ್ತಾ ಇರ್ತಾರೆ. ಆ ಸ್ವರ್ಗಾರೋಹಣದ ಸಂದರ್ಭದಲ್ಲಿ ಸ್ವಲ್ಪ ದೂರ ಹೋದ ಸಂದರ್ಭದಲ್ಲಿ ದ್ರೌಪದಿ ದೇವಿ ಮೂರ್ಛಿತಳಾಗಿ ಬಿದ್ದಿರ್ತಾರೆ. ಆ ಮೂರ್ಛಿತಳಾಗಿ ಬಿದ್ದಂತಹ ದ್ರೌಪದಿ ದೇವಿಯನ್ನ ನೋಡಿದಂತಹ ಒಬ್ಬ ರಾಕ್ಷಸ, ಅವನ ಹೆಸರು ತಿಮಿರಾಸುರ. ಈ ಒಂದು ದ್ವಾಪರ ಯುಗದಲ್ಲಿ ಏನಿದೆ, ಎಲ್ಲ ರಾಕ್ಷಸರನ್ನ ಸಂಹಾರ ಮಾಡಿರ್ತಾರೆ. ಆದರೆ ಒಬ್ಬ ರಾಕ್ಷಸ ಉಳ್ಕೊಂಡಿರ್ತಾನೆ, ಅವನೇ ತಿಮಿರಾಸುರ. ಈ ಒಂದು ತಿಮಿರಾಸುರದ ಒಂದು ಕತೆ ನಮಗೆ ಕಲಿಯುಗದಲ್ಲೂ ಒಂದು ಪಾಠ ಆಗಬೇಕು ಅಂತ ಈ ಒಂದು ಸೃಷ್ಟಿಯಾಗಿರುತ್ತೆ. ಇಲ್ಲಿ ತಿಮಿರಾಸುರ ದ್ರೌಪದಿ ದೇವಿಯನ್ನ ಛೇಡಿಸ್ತಾನೆ. ಛೇಡಿಸಿದಾಗ ದ್ರೌಪದಿ ದೇವಿಗೆ ಏನು ಮಾಡಬೇಕು ಅಂತ ತೋಚೋದಿಲ್ಲ. ಆಗ ದ್ರೌಪದಿ ದೇವಿ ಕೃಷ್ಣ ಅಂತ ಕೂಕೊಳ್ತಾಳೆ. ಆ ಕೃಷ್ಣ ಅಂತ ಕೂಕೊಂಡಂಥ ಸಂದರ್ಭದಲ್ಲಿ ಆ ಕೃಷ್ಣನು ಪ್ರತ್ಯಕ್ಷ ಆಗಿ, ದ್ರೌಪದಿ, ನೀನೇ ಆದಿಶಕ್ತಿ ಸ್ವರೂಪಿಣಿ, ನೀನು ಮಹಾಭಾರತದ ಒಂದು ಸಮಯದಲ್ಲಿ ನೀನು ನನ್ನ ಮಕ್ಕಳಾಗಿರುವಂಥ ಯಾರಿಗೂ ಒಂದು ವರವನ್ನು ನೀಡಿರ್ತೀಯ, ಆ ಒಂದು ವರನ ನೀನು ನೆನೆಸ್ಕೋ ಅಂತ ಹೇಳ್ಬಿಟ್ಟು ಶ್ರೀಕೃಷ್ಣ ಅದೃಶ್ಯನಾಗ್ತಾನೆ. ಆಗ ದ್ರೌಪದಿ ದೇವಿಯು ಆದಿಶಕ್ತಿ ರೂಪವನ್ನು ತಾಳಿ ಆ ಮಾನಸ ಪುತ್ರರನ್ನ ಸೃಷ್ಟಿ ಮಾಡ್ತಾಳೆ ತಮ್ಮ ತೋಳುಬಳೆಗಳಿಂದ. ಆ ಪುತ್ರರು ಯಾರು ಅಲ್ಲ, ಅವರೇ ವೀರಕುಮಾರರು. ಆ ವೀರಕುಮಾರರು ಎಲ್ಲರೂ ಸೇರಿ ಆ ತಿಮಿರಾಸುರನನ್ನು ಸಂಹಾರ ಮಾಡ್ತಾರೆ. ಆ ಸಂಹಾರ ಮಾಡಿದಂತಹ ಪ್ರತೀಕವೇ ಕರಗ ಶಕ್ತಿಯೋತ್ಸವ.